ಜಾತ್ರೆ ಸಂದರ್ಭದಲ್ಲಿ ಮೈಸೂರು ತಾಲೂಕಿನ ಸಿದ್ದಲಿಂಗಾಪುರದಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿತ್ತು. ಆದರೆ ಕೋವಿಡ್-19 ಹಿನ್ನೆಲೆ ಈ ಬಾರಿ ಸಾಂಪ್ರದಾಯಿಕ ಆಚರಣೆಗೆ ಜಿಲ್ಲಾಡಳಿತ ಸೀಮಿತಗೊಳಿಸಿದ್ದು ಸಾರ್ವಜನಿಕರಿಗೆ ಪ್ರವೇಶವನ್ನ ಇಂದು ನೀಡಿರಲಿಲ್ಲ. ಇಂದು ಷಷ್ಠಿ ಹಬ್ಬದ ಹಿನ್ನೆಲೆ ಮುಂಜಾನೆಯಿಂದಲೇ ಸ್ವಾಮಿಗೆ ವಿಶೇಷ ಅಭಿಷೇಕ ನಡೆಸಿ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಯಿತು. ಶಾಸಕರಾದ ಜಿಟಿ ದೇವೇಗೌಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಈ ಕುರಿತು ಶಾಸಕರಾದ ಜಿಟಿ ದೇವೇಗೌಡರು ಮತ್ತು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿದರು. ನಾನು ಹುಟ್ಟಿದ್ದೇ ಸುಬ್ರಹ್ಮಣ್ಯ ಷಷ್ಠಿ ದಿನ. ಸುಬ್ರಹ್ಮಣ್ಯ ಷಷ್ಠಿ ಜಾತ್ರೆ ಪ್ರತಿ ವರ್ಷವೂ ಕೂಡ ತುಂಬ ಭಕ್ತಿಯಿಂದ ನಡ್ಕೊಂಡು ಬಂದಿದೆ. ರಾಮನಾಪುರದಲ್ಲೂ ಕೂಡ ಇವತ್ತು ರಥೋತ್ಸವ ಇರುತ್ತೆ. ಆ ಸೃಷ್ಟಿ ಆ ತಾರಕಾಸುರನ ವಧೆಗೋಸ್ಕರ ಸುಬ್ರಹ್ಮಣ್ಯನ ಸೃಷ್ಟಿ ಆಗುತ್ತೆ. ಜೊಂಡೊಳಗಡೆ ಬೆಳೆದ ಸುಬ್ರಹ್ಮಣ್ಯ ಅಂಥೇಳಿ ನಾವು ಕೇಳಿದ್ದೀವಿ. ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕೃಪೆಯಿಂದ ತಾರಕಾಸುರನ ವಧೆ ಮಾಡಿದ್ರು ಅಂತಕ್ಕಂಥದ್ದನ್ನೇನು ಹೇಳ್ತಾರೆ. ಇವತ್ತು ನಾವೆಲ್ಲರೂ ಕೂಡ ರಾಕ್ಷಸ ಗುಣಗಳನ್ನು ಬಿಡಬೇಕು, ಮನುಷ್ಯತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ನಾವೆಲ್ಲರೂ ಕೂಡ ಭಕ್ತಿ, ಶ್ರದ್ಧೆ, ನಿಷ್ಠೆ, ನಂಬಿಕೆಯಿಂದ ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ, ಪೂಜಿಸೋದ್ರಿಂದ ನಮಗೆಲ್ಲರೂ ಕೂಡ ಸನ್ಮಾರ್ಗದಲ್ಲಿ ಮಾಡ್ತಾ ಬೆಳೀತಕ್ಕಂಥ, ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಸದ್ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಇಂಥ ದೇವತಾ ಕಾರ್ಯಗಳು, ಜಾತ್ರೆಗಳು ಪ್ರತಿ ವರ್ಷವೂ ಕೂಡ ಪುರಾತನ ಕಾಲದಿಂದ ಕೂಡ ರೈತನ ಸುಗ್ಗಿ ಕಾಲದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು ಅಂಥೇಳಿ ಈ ರೀತಿ ಜಾತ್ರಾ ಮಹೋತ್ಸವಗಳು ನಡ್ಕೊಂಡು ಬಂದಿದ್ದಾವೆ. ಅವ್ರಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಅಪಾರ ಪ್ರೀತಿ, ಅಭಿಮಾನ. ಇಲ್ಲೇ ರಾಜಕೀಯ ಆವಾಗ ವರ್ಣ ಬೇರೆ ಆಗಿರಲಿಲ್ಲ, ವರ್ಣ ಒಬ್ಳಿ ಇದೆಲ್ಲವೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರಿತ್ತು. ಆ ವರ್ಣ ಕ್ಷೇತ್ರ ಬೇರೆ ಆಯಿತು, ಚಾಮುಂಡೇಶ್ವರಿ ಕ್ಷೇತ್ರ ಬೇರೆ ಆಯಿತು. ಆದರೂ ಕೂಡ ತಾಲೂಕು ಬೋರ್ಡು ಸದಸ್ಯರಿಂದ ಹಿಡಿದು ಅವರು ಉಪಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗುವವರೆಗೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿರಂತರವಾಗಿ ನಾನು ಗೆದ್ದಿದ್ದೆ. ನನಗೆ ಕೊನೆಯ ಹಂತದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚು ಮಾಡಬೇಕು, ಅವ್ರ ಋಣ ತೀರಿಸಬೇಕಾಗಿತ್ತು ಅಂತಕ್ಕಂಥ ಒಂದು ಕೊರಗು ಅವರಲ್ಲಿ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಅವ್ರ ಕಾರ್ಯಕರ್ತರ ಸಭೆಯಲ್ಲಿ ಅವ್ರ ಕಾರ್ಯಕರ್ತರಿಗೆ ನೀವು ನನಗೆ ಸುಳ್ಳು ಹೇಳಿದ್ರಿ, ನನಗೆ ಮೆಜಾರಿಟಿ ಬಂದಿದೆ ಅಂತ ಹೇಳಿದ್ರಿ ಅಂತಕ್ಕಂಥದ್ದನ್ನು ನಾನು ಕೇಳಿದೆ. ಅದರಿಂದ ಅವರು ಅಷ್ಟು ವರ್ಷ ಈ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಂಥ ಒಂದು ಪ್ರೀತಿಯ, ಒಂದು ಅಭಿಮಾನದ ದ್ಯೋತಕವಾಗಿ ಅವರ ಕಾರ್ಯಕರ್ತರಿಗೆ ಈ ಮಾತನ್ನು ನೇರವಾಗಿ ಹೇಳ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಮಾನಸಿಕ ವೇದನೆ ಕೊಟ್ಟ ಕಾನ್ಸ್ಟಿಟ್ಯೂನ್ಸಿ ಇದು ಅಂತಾರೆ. ಅಲ್ಲ, ಅವ್ರಿಗೆ ಅದೇನೇ ನಾನು ಹೇಳ್ತಿರೋದು. ಇಷ್ಟು ಎತ್ತರಕ್ಕೆ ನಾನು ಬೆಳೆಸಿ ನಾನು ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶದಲ್ಲಿ ನೀವು ತಪ್ಪಿಸ್ಬಿಟ್ರಲ್ಲ ಅಂತಕ್ಕಂಥ ಒಂದು ಕೊರಗು ನನಗಿದೆ ಅನ್ನೋದನ್ನು ಮುಚ್ಚುಮರೆ ಇಲ್ಲದೆ ಹೇಳಿದ್ದಾರೆ. ಸಮಸ್ತ ಭಕ್ತಬಂಧುವ್ರಿಗೆ ಓಂ ನಮೋ ನಾರಾಯಣಯ್ಯ. ಇವತ್ತು ಸ್ಕಂದಷಷ್ಠಿ ಪ್ರಯುಕ್ತ ಸ್ವಾಮಿಗೆ ನಾವು ಬೆಳಗ್ಗೆ 5 ಗಂಟೆಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ಮಾಡಿದ್ವಿ. ಮತ್ತು ಸಹಸ್ರನಾಮಾರ್ಚನೆ, ಅಷ್ಟಾವಧಾನ ಸೇವೆ ಎಲ್ಲ ಮಾಡಿ ಪೂಜಾ ಕೈಕರ್ಯವನ್ನು ಮಾಡಿದ್ದೀವಿ. 12 ಗಂಟೆಗೆ ಪ್ರಾಕಾರೋತ್ಸವ ಮಾಡ್ತೀವಿ. ಇಲ್ಲಿ ಮುಂಚೆ ರಥೋತ್ಸವ ಮಾಡ್ತಾಯಿದ್ವಿ. ಈಗ ಕೋವಿಡ್ ಇದರಿಂದ ಪ್ರಾಂಗಣದ ಒಳಗೇ ಪ್ರಾಕಾರೋತ್ಸವ ಮಾಡ್ತೀವಿ. ಇಲ್ಲಿ ನರಸಿಂಹರಾಜ ಒಡೆಯರು, ಶ್ರೀಕಂಠ ನರಸಿಂಹರಾಜ ಒಡೆಯ ಹೆಸರಲ್ಲಿ ಜಯಚಾಮರಾಜನವರು ಕೊಟ್ಟಿರೋಂಥ ಬೆಳ್ಳಿ ನಾಗಾಭರಣವನ್ನು ಇವತ್ತು ಧರಿಸಿದ್ದೀವಿ. ಅದೇ ವಿಶೇಷವಾದಂಥ ಇವತ್ತು ಧರಿಸಿರೋಂಥದ್ದು. ಮತ್ತು ನಾಗರ ಸಿಕ್ಕಿರ್ಬೋದು, ಅಥವಾ ವಿವಾಹ ಪ್ರತಿಬಂಧಕ ಇದಿರ್ಬೋದು, ಅಥವಾ ಸಂತಾನಹಿತ ಇರ್ಬೋದು, ಈ ಥರದ್ದು ಯಾವುದೇ ಇದು ಚರ್ಮವ್ಯಾಧಿಗಳು ಇಂಥದ್ದಕ್ಕೆ ಯಾವುದೇ ಇದ್ರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದಾನೆ. ಈ ಕೋವಿಡ್-19 ದೇವರ ದರ್ಶನಕ್ಕೆ
ಭಕ್ತರಿಗೆ ಅವಕಾಶ ಕೊಟ್ಟಿಲ್ಲ. ಆದಾಗ್ಯೂ ಸಹ ನಾವು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಾಡಿನ ಜನತೆಗೂ ಒಳ್ಳೇದಾಗಲಿ ಅಂತೇಳಿ ಎಲ್ಲರ ಪರವಾಗಿಯೂ ನಾವು ಪೂಜೆ ಮಾಡಿ ಬೇಡಿದ್ದೀವಿ. ಯಾರೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ಇದನ್ನು ಟಿ ವಿ ಮಾಧ್ಯಮಗಳ ಮೂಲಕ ವರ್ಚುವಲ್ ಆಗಿ ನೋಡಿ ಎಲ್ಲರೂ ಭಗವಂತನ ಆಶೀರ್ವಾದ ಪಡೀಲಿ ಎಂದು ನಮ್ಮ ಆಶಯ. ಮೈಸೂರಿನ ಕಲಾಮಂದಿರದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಕನ್ನಡ ಹಬ್ಬ ಹಾಗೂ ದಿವಂಗತ ರಾಜಶೇಖರ ಕೋಟಿಯವರ ಮತ್ತು ದಿವಂಗತ ಟಿಎನ್ ದಾಸೇಗೌಡರ ಸ್ಮರಣಾರ್ಥ ಪ್ರಶಸ್ತಿ ಹಾಗೂ ಕನ್ನಡ ವಿಕಾಸ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಪದವೀಧರ ಕ್ಷೇತ್ರದ ಆ ದೇವೇಗೌಡರು, ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಎಚ್ಎಲ್ ಯಮುನಾ, ಒಕ್ಕಲಿಗ ಮುಖಂಡ ಕೆಆರ್ ಮಿಲ್ ಶಿವಣ್ಣ, ಲೇಖಕ ಸತೀಶ್ ಜವರೇಗೌಡ, ಶಿವು, ದೇವರಾಜ್ ಪಿ ಚಿಕ್ಕಹಳ್ಳಿಯವರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಸಮಾಜ ಸೇವಕರಾದ ವೀರೇಂದ್ರ ಬಾಬು, ಕನ್ನಡ ಪರ ಹೋರಾಟಗಾರ ಸಿಂ ಎಂ ನಾಗರಾಜು ಅವರಿಗೆ ದಿವಂಗತ ರಾಜಶೇಖರ ಕೋಟಿ ಸ್ಮರಣಾರ್ಥ ಸೇವಾಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ರವರಿಗೆ ಟಿಎನ್ ದಾಸೇಗೌಡ ಸ್ಮರಣಾರ್ಥ ಸೇವಾಭೂಷಣ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಅಂತೆಯೇ ನಾರಾಯಣ್, ಡಾ ಶಿವಕುಮಾರ್, ಎಚ್ಆರ್ ಕೇಶವ್, ಕೋಸು ನರಸಿಂಹಮೂರ್ತಿ, ಎಚ್ಎನ್ ಮಂಜುನಾಥ್, ಕೃಷ್ಣಮೂರ್ತಿ, ಚಮರಂ, ನಾರಾಯಣಗೌಡ, ಎಎಸ್ ಕೆಂಪೇಗೌಡರು, ಲಯನ್ ವಿಶ್ವನಾಥ್, ಸೋಸಲೆ ಗಂಗಾಧರ್, ಎಂ ಚಂದ್ರಶೇಖರ್ ಅವರುಗಳಿಗೆ ಕನ್ನಡ ವಿಕಾಸ ರತ್ನ ವಿಶೇಷ ಪ್ರಶಸ್ತಿ ಹಾಗೂ ಕುಮುದಿನಿ ಅಚ್ಚಿ, ಎಚ್ಡಿ ಕೋಮಲಾ ಅವರಿಗೆ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಆದರ್ಶ ಮಹಿಳಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮ ಕುರಿತು ವಿಧಾನ ಪರಿಷತ್ನ ಸದಸ್ಯರಾದ ಆ ದೇವೇಗೌಡರು ಮತ್ತು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಎಚ್ಎಲ್ ಯಮುನಾರವರು ಮಾತನಾಡಿದರು. ಅದ ನಂತರ ನಾನು ಮೈಸೂರು ಜಿಲ್ಲೆಗೆ ಬಂದಾಗ ನನಗೆ ಅತಿ ಹೆಚ್ಚು ಪ್ರೋತ್ಸಾಹ ಮಾಡಿದಂಥವರು ದಿವಂಗತ ರಾಜಶೇಖರ್ ಕೋಟಿಯವರು. ಅವರು ಏನು ಈ ವಿಭಾಗ ಮಟ್ಟದ ಒಂದು ದಿನಪತ್ರಿಕೆಯಾದಂಥ ಆಂದೋಲನ ದಿನಪತ್ರಿಕೆಯ ಸಂಪಾದಕರಾಗಿದ್ದಂಥವರು. ಅವರು ನಮಗೆ ಅವರ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿಕೊಡೋದಿರ್ಬೋದು, ಸಲಹೆಗಳು ಕೊಡೋದಿರ್ಬೋದು, ಈ ಥರ ಕಾರ್ಯಕ್ರಮಗಳು ಮಾಡಿ ಅಂತೇಳಿ ಸಲಹೆ ಕೊಟ್ಟಿದ್ದರಿಂದ ನಾವು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಆಯಿತು. ಅವರು ಈಗ 3 ವರ್ಷಗಳ ಹಿಂದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋದಾಗನೇ ನವೆಂಬರ್ ತಿಂಗಳಲ್ಲಿ ನಾವು ಕನ್ನಡ ಹಬ್ಬ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ನಮ್ಮ ಜೊತೆ. ಬಂದು ಹೋದ್ಮೇಲೆ ಅವರು ಅಕಾಲಿಕ ನಿಧನ ಹೊಂದಿದ್ರು. ತುಂಬ ಬೇಸರದ ವಿಷಯ ಆಯಿತು. ಹಂಗಾಗಿ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ, ಮುಂದಿನ ವರ್ಷದಿಂದ ಏನು ಕನ್ನಡ ಹಬ್ಬಗಳನ್ನ ನಾವು ಮಾಡುವಾಗ ನಾವು ರಾಜಶೇಖರ್ ಕೋಟಿ ಅವ್ರನ್ನ ಸ್ಮರಣೆ ಮಾಡಬೇಕು. ಅವ್ರ ಹೆಸರಲ್ಲಿ ನಾವು ಆ ಥರ ಅವ್ರ ರೀತಿ ಅವರು ಒಂದು ಬಲಾಢ್ಯ ಮನಸ್ಥಿತಿ ಇದ್ದಂಥ ವ್ಯಕ್ತಿ. ವಿಕಾಸ ವೇದಿಕೆ ಬಗ್ಗೆ ನನಗೆ ವಿಶೇಷವಾದ ಗೌರವವಿದೆ. ಏಕೆಂದರೆ ವರ್ಷ ಪೂರ್ತಿ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಮೂಲಕ ಜನಾಂಗದ ಜಾಗೃತಿಯನ್ನು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಒಕ್ಕಲಿಗರ ಕುಲತಿಲಕ 1906ರಲ್ಲಿ ಒಕ್ಕಲಿಗರ ಸಂಘದ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿ ಕೆ. ರಾಮಯ್ಯನವರ ಪುಣ್ಯ ದಿನವನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಜನರನ್ನು ಆಹ್ವಾನ ಮಾಡಿ ಅವರ ಸಮಾಧಿಯ ಸಮೀಪದಲ್ಲೇ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಮೂಲಕ ಯುವ ಜನಾಂಗಕ್ಕೆ ನಮ್ಮ ಹಿರಿಯರನ್ನು ಮತ್ತು ಅವರ ಆದರ್ಶಗಳನ್ನು ತಿಳಿಸಿಕೊಡುವ ಕಾರ್ಯಕ್ರಮ ತುಂಬ ಶ್ಲಾಘನೀಯವಾದದ್ದು. ಅವರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ತುಂಬ ಶಿಸ್ತುಬದ್ಧವಾಗಿ ಮಾಡುತ್ತಾರೆ. ಸಮಾಜದ ಮತ್ತು ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ದುಡಿದಿರುವ ವೇದಿಕೆ ಮತ್ತು ಅದರ ಮುಂದಾಳತ್ವವನ್ನು ವಹಿಸಿರುವ ಶ್ರೀಮತಿ ಯಮುನಾ ಮೇಡಮ್ ಅವರು ಅಭಿನಂದನಾರ್ಹರು. ಈ ನಿಟ್ಟಿನಲ್ಲಿ ಜನಾಂಗದ ಏಳಿಗೆಗೆ ಶ್ರಮಿಸಿರುವ ಮತ್ತಷ್ಟು ಶಕ್ತಿಯನ್ನು ದೇವರು ದಯಪಾಲಿಸಲೆಂದು ಪ್ರಾರ್ಥಿಸುತ್ತಾ, ಅವರು ಮಹಿಳೆಯಾದರೂ ಪುರುಷರಂತೆ ಕೆಲಸ ಮಾಡ್ತಾ ಇರ್ತಾರೆ. ನಮಗೆ ಜೋರು ಮಾಡಿ ನೀವು ಬರಬೇಕು ಅಂತ ಹೇಳಿ ವಕೀಲ ಸಂಘದಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದಾಗ ಅನೇಕ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿದ್ದು. ಬಂಧುಗಳೇ, ಕನ್ನಡ ನಾಡಿನ ಭಾಷೆ ಈ ನೆಲದ ಭಾಷೆ, ಇಲ್ಲಿಯ ಜನರ ಭಾಷೆ. ಹೀಗಾಗಿ ಈ ನೆಲದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇರಿಸಿಕೊಂಡಿರುವ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಭಾಷೆಯ ಬಗ್ಗೆ ತಮ್ಮ ಅಭಿಮಾನವನ್ನು ತೋರಿಸಿಕೊಡುವ ಹಬ್ಬವನ್ನು ಆಚರಿಸುವ ಅತ್ಯಂತ ಸಮಯೋಚಿತವಾಗಿದೆ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಇಂದಿಗೂ ನೆಲದ ಮಣ್ಣಿನ ಮಕ್ಕಳಾದ ಒಕ್ಕಲಿಗರು ಮುಂಚೂಣಿಯಲ್ಲಿ ಅಭಿಮಾನದ ಸಂಗತಿ.
ಗ್ರಾಮ ಪಂಚಾಯಿತಿ ಚುನಾವಣೆಗೆ ಟಿ ನರಸೀಪುರ ತಾಲೂಕು ಆಡಳಿತದಿಂದ ಭರದ ಸಿದ್ಧತೆ ಹಿನ್ನೆಲೆ ತಹಶೀಲ್ದಾರ್ ಡಿ ನಾಗೇಶ್ ರವರ ಮಾರ್ಗದರ್ಶನದಲ್ಲಿ ಮತಗಟ್ಟೆ ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳ ತರಬೇತಿ ಕಾರ್ಯಾಗಾರವನ್ನು ಇಂದು ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ನಡೆಸಲಾಯಿತು. ಇನ್ನು ಡಿಸೆಂಬರ್ 27ರಂದು ನಡೆಯಲಿರುವ ಗ್ರಾಮ ಪಂಚಾಯಿತಿ 2ನೇ ಹಂತದ ಮತದಾನದಲ್ಲಿ 676 ಜನ ಪಿಆರ್ಒ ಎಪಿಆರ್ಒಗಳಿಗೆ ತರಬೇತಿ ನೀಡಲಾಯಿತು. ತರಬೇತಿಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಆರೋಗ್ಯ ಇಲಾಖೆ ವತಿಯಿಂದ ಕೊರೋನಾ ಪರೀಕ್ಷೆ ನಡೆಸಲಾಯಿತು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಡಿ ನಾಗೇಶ್ ರವರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದೇವೆ. ಸರ್ಕಾರದ ಕೊರೋನಾ ಮಾರ್ಗಸೂಚಿಯಂತೆ ಚುನಾವಣೆ ನಡೆಸಲಾಗುವುದು ಎಂದು ತಿಳಿಸಿದರು. ಮೈಸೂರಿನ ಹೆಬ್ಬಾಳಿನ ಸುಬ್ರಹ್ಮಣ್ಯ ನಗರದ ಪವಾಡ ಅರಳಿಕಟ್ಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿ ಹಾಗೂ ವಾಸುಕಿ ಟ್ರಸ್ಟ್ನ ವತಿಯಿಂದ ಇಂದು 16ನೇ ವರ್ಷದ ಪವಾಡ ಅರಳಿಕಟ್ಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಹಬ್ಬದ ಪೂಜಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಇಂದು ಬೆಳಗ್ಗೆ 6 ಗಂಟೆಯಿಂದ ನಾಗದೇವರುಗಳಿಗೆ ವಿಶೇಷ ಪೂಜೆ, ಅಭಿಷೇಕ, ಹೋಮ ಇತ್ಯಾದಿಗಳನ್ನು ನೆರವೇರಿಸಿ ತದನಂತರದಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಡಾ ಭಾಷ್ಯಂ ಸ್ವಾಮೀಜಿ, ಶ್ರೀ ಅನಂತ್ ಭಟ್, ಶಾಸಕರಾದ ಎಲ್ ನಾಗೇಂದ್ರ, ಮಾಜಿ ಶಾಸಕರಾದ ವಾಸು, ಉದ್ಯಮಿ ಕವೀಶ್ ಗೌಡ, ನಗರ ಪಾಲಿಕೆ ಸದಸ್ಯರಾದ ಪೈಲ್ವಾನ್ ಶ್ರೀನಿವಾಸ್, ಕಿರಣ್ ಹಾಗೂ ಪವಾಡ ಅರಳಿಕಟ್ಟೆ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ವಾಸುಕಿ ಟ್ರಸ್ಟ್ನ ಅಧ್ಯಕ್ಷರಾದ ಜಗದೀಶ್ ರವರು ಸೇರಿದಂತೆ ಟ್ರಸ್ಟ್ನ ಎಲ್ಲಾ ಸದಸ್ಯರುಗಳು ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಪೂಜಾ ಮಹೋತ್ಸವದಲ್ಲಿ ಸುಬ್ರಹ್ಮಣ್ಯ ನಗರದ ನಿವಾಸಿಗಳು ಹಾಗೂ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋವಿಡ್ ಹಿನ್ನೆಲೆ ಭಕ್ತಾದಿಗಳು ಸ್ಯಾನಿಟೈಸರ್ ಬಳಸಿ, ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಂಡು ದೇವರ ದರ್ಶನ ಪಡೆದರು. ಬಳಿಕ ಈ ಕುರಿತು ಶಾಸಕರಾದ ಎಲ್ ನಾಗೇಂದ್ರ, ಮಾಜಿ ಶಾಸಕರಾದ ವಾಸು ಹಾಗೂ ವಾಸುಕಿ ಟ್ರಸ್ಟ್ನ ಅಧ್ಯಕ್ಷರಾದ ಜಗದೀಶ್ ರವರು ಮಾತನಾಡಿದರು. ಇವತ್ತು 16ನೇ ವರ್ಷ ಕಾರ್ಯಕ್ರಮ. ಕೊರೋನಾ ಈ ಭಾರತ ದೇಶದಿಂದಲೇ ದೂರವಾಗಲಿ, ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಭಗವಂತ ನಮ್ಮನ್ನು ಕರುಣಿಸಲಿ ಅನ್ನತಕ್ಕಂಥ ವಿಚಾರವಾಗಿ ಇವತ್ತು ಶ್ರೀ ದೇವರ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ನಾವು ವಿಜೃಂಭಣೆಯಿಂದ ಮಾಡಿದ್ವಿ. ವರ್ಷ 4,000 ರಿಂದ 5,000 ಜನಕ್ಕೆ ನಾವು ಪ್ರಸಾದ ವಿತರಣೆ ಮಾಡ್ತಾಯಿದ್ವು. ಇವತ್ತು ಭಗವಂತ ಕಡಿಮೆ ಜನಕ್ಕೆ ಮಾಡಬೇಕು, ನಾವು ಅಂತರವನ್ನು ಕಾಯಬೇಕು ಮತ್ತು ನಮ್ಮಲ್ಲಿ ರೋಜನಗಳನ್ನ ದೂರ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರಿಗೂ ಈ ಒಂದು ಭಯಭಕ್ತಿಯಿಂದ ನಮ್ಮನ್ನು ಕಾಪಾಡಲಿ ಅನ್ನತಕ್ಕಂಥ ವಿಚಾರವಾಗಿ ನಾವು ಇವತ್ತು ಕಡಿಮೆ ಜನರಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿದ್ದೀವಿ. ವರ್ಷಂಪ್ರತಿ ಹಂಗೆ ನಾವು ಜಾಸ್ತಿ ಜನರಿಗೆ ಮಾಡ್ತಾಯಿದ್ವು. ಇವತ್ತು ಜನರ ಅಂತರ ಕಾಯ್ದುಕೊಳ್ಳೋ ದೃಷ್ಟಿಯಿಂದ ನಮಗೆ ತುಂಬಾ ಕಷ್ಟವಾದರೂ ಈ ಒಂದು ಕಾರ್ಯಕ್ರಮನ ತುಂಬ ಶುದ್ಧವಾಗಿ ನಾವು ನಮ್ಮ ಈ ಭಾಗದ ಭಕ್ತಾದಿಗಳು ಎಲ್ಲರೂ ಸೇರಿ ಮಾಡಿದ್ದೀವಿ. ನಮಗೆ ಇನ್ನು ಮುಂದೇನು ಇಂಥ ಕಾರ್ಯಕ್ರಮ ಮಾಡಿರೋ ಭಗವಂತ ಕರುಣಿಸಲಿ ಅನ್ನತಕ್ಕಂಥ ವಿಚಾರವನ್ನು ಹೇಳುತ್ತಾ ನನಗೆ 2 ಮಾತಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ಸೃಷ್ಟಿ ಹಬ್ಬದ ಒಂದು ಕಾರ್ಯಕ್ರಮಗಳು ಎಲ್ಲೆಡೆ ನಡೀತಾ ಇದೆ. ಅದೇ ರೀತಿ ಹೆಬ್ಬಾಳಿನ ಈ ಭಾಗದಲ್ಲಿ ಅರಳಿಕಟ್ಟೆ ಸಮಿತಿಯ ವತಿಯಿಂದ 16ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಾನಾದರೂ ಸಹ ಭಾಗಿಯಾಗಿದ್ದೀನಿ. ಪರಮ ಪೂಜ್ಯ ಬಸವ ಸ್ವಾಮಿಯವರು ಈಗಾಗಲೇ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಸಮಿತಿಯ ಎಲ್ಲ ಸದಸ್ಯರುಗಳು, ಈ ಭಾಗದ ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ, ಕಾರ್ಪೊರೇಟರ್ಗಳು ಎಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಇವತ್ತು ನಾಡಿನಾದ್ಯಂತ ಇವತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ಸೃಷ್ಟಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಶುಭಾಶಯಗಳನ್ನ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಪವಾಡ ಅರಳಿಕಟ್ಟೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿಯವರಿಂದ ಪ್ರತಿ ವರ್ಷದಂತೆ ಈ ಸಾರಿಯೂ ಸಮೇತ ಈ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ, ಅದರಲ್ಲೂ ವಿಶೇಷವಾಗಿ ಈ ಕರೋನಾ ಸಂದರ್ಭದಲ್ಲಿಯೂ ಸಮೇತ ಎಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಬರೋದ್ರೊಳಗೆ ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು, ಅದರಲ್ಲೂ ವಿಶೇಷವಾಗಿ ನಗರದ, ರಾಜ್ಯದ ಮತ್ತು ರಾಷ್ಟ್ರಕ್ಕೆ
ಸುಖ ಶಾಂತಿ ನೆಮ್ಮದಿ ದೊರಕತಕ್ಕಂಥ ಒಂದು ಆಶೀರ್ವಾದ ಬೇಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಬಂದ ಮಹಿಳೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕುರಿತು ಮಾತನಾಡಿದ ವೇದಿಕೆ ರಾಜ್ಯಾಧ್ಯಕ್ಷೆ ಕನ್ನಡ ರತ್ನ, ನಮ್ಮ ವೇದಿಕೆ ಆರಂಭವಾಗಿದ್ದು ಇದೇ ಸ್ಥಳದಲ್ಲಿ, ಅದರ ನೆನಪಿಗಾಗಿ ಈ ವಿಶೇಷವಾಗಿ ಬಾಗಿನ ನೀಡುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ತಮ್ಮ ಕಚೇರಿಯಲ್ಲಿ ನಡೆಸಿದರು. ಇದೇ ಸಂದರ್ಭದಲ್ಲಿ ಸಂಘದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ನಂತರ ಮಾತನಾಡಿದ ಅಧ್ಯಕ್ಷರಾದ ಯತಿರಾಜ್ ರವರು, ನಮ್ಮ ಸಂಘದ ವಾರ್ಷಿಕ ಸಭೆಯನ್ನು ಆಯೋಜಿಸಿದ್ದು, ಇದರಲ್ಲಿ ಹೌಸಿಂಗ್ ಲೋನ್, ಗೋಲ್ಡ್ ಲೋನ್ ಹಾಗೂ ಲಾಕರ್ ವ್ಯವಸ್ಥೆಯನ್ನು ತಮ್ಮ ಎಲ್ಲ ಸದಸ್ಯರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ಉಪಾಧ್ಯಕ್ಷ ಸಿ ರಾಮನಾಥನ್, ಮಾಜಿ ಉಪಾಧ್ಯಕ್ಷ ಕೆ ವಿಜಯಕುಮಾರ್ ಹಾಗೂ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು.